ನಮಸ್ಕಾರ ಕೇವಲ ಶಿಷ್ಟಾಚಾರನ. ನಮಸ್ಕಾರ ಮಾಡಿದಾಗ ದೇಹದಲ್ಲಿ ಆಗುವ ಬದಲಾವಣೆ ಏನು ಗೊತ್ತಾ? ವಿಜ್ಞಾನದ ಪ್ರಕಾರ ನಮ್ಮ ಬೆರಳುಗಳ ತುದಿಯಲ್ಲಿ ಪ್ರಮುಖವಾದ ಪ್ರೆಷರ್ ಪಾಯಿಂಟ್ಗಳಿದ್ದು, ಇವು ನಮ್ಮ ಕಣ್ಣು, ಕಿವಿ ಮತ್ತು ಮೆದುಳಿನ ನರಗಳಿಗೆ ಸಂಪರ್ಕ ಹೊಂದಿರುತ್ತವೆ. ನಾವು ಹ್ಯಾಂಡ್ ಶೇಕ್ ಮಾಡುವ ಬದಲು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದಾಗ ಈ ಪ್ರೆಷರ್ ಪಾಯಿಂಟ್ಗಳ ಮೂಲಕ ಮೆದುಳಿನ ಮೇಲೆ ಉಂಟಾದ ಒತ್ತಡದಿಂದಾಗಿ ಎದುರಿಗಿರುವ ವ್ಯಕ್ತಿಯನ್ನು ದೀರ್ಘಕಾಲದವರೆಗೆ ನಮ್ಮ ಮೆದುಳು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ. ಅಷ್ಟೇ ಅಲ್ಲ, ನಮಸ್ಕಾರದಲ್ಲಿ ದೈಹಿಕ ಸಂಪರ್ಕ ಇಲ್ಲದಿರುವುದರಿಂದ ಸೋಂಕು ಹರಡುವುದು ತಪ್ಪುತ್ತದೆ. ಯೋಗದ ದೃಷ್ಟಿಯಲ್ಲಿ ನಮಸ್ಕಾರವನ್ನು ಅಂಜಲಿ ಮುದ್ರೆ ಎನ್ನಲಾಗುತ್ತದೆ. ಇದು ನಮ್ಮ ದೇಹದ ಎಡ ಮತ್ತು ಬಲ ಭಾಗಗಳನ್ನು ಸಮತೋಲನಗೊಳಿಸಿ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಹಾಗಾಗಿ ನಮಸ್ಕಾರ ಮಾಡುವುದು ಕೇವಲ ಸಂಪ್ರದಾಯವಲ್ಲ, ಅದು ನಮ್ಮನ್ನು ಮಾನಸಿಕ ಮತ್ತು ದೈಹಿಕವಾಗಿ ಜಾಗೃತಗೊಳಿಸುವ ಒಂದು ವಿಧಾನ. ಮುಂದಿನ ಬಾರಿ ಯಾರಿಗಾದರೂ ನಮಸ್ಕರಿಸುವಾಗ ಈ ಹೆಮ್ಮೆಯ ಭಾವ ನಿಮ್ಮಲ್ಲಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಪೇಜ್ ಫಾಲೋ ಮಾಡಿ.